ನಮಸ್ಕಾರ. ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಈ ಹೆಸರು ಕೇಳಿದ್ರೆ ದೇಶ ಭಕ್ತರಿಗೆ ರೋಮಾಂಚನವಾಗುತ್ತೆ. ಈ ಸ್ವಾತಂತ್ರ್ಯ ವೀರ ಅನುಭವಿಸಿದ ಅಂಡಮಾನ್ ಜೈಲಿನ ಕಾಲಾಪಾನಿ ಶಿಕ್ಷೆ ಕಣ್ಣೆದುರು ಬರುತ್ತೆ. ಆದ್ರೆ ಈ ಕಾಂಗ್ರೆಸ್ ರಾಜಕಾರಣಿಗಳಿಗೆ ಮೈಯೊಳಗೆ ಚೇಳು ಹರಿದ ಹಾಗೆ ಆಗತ್ತೆ. ಅಫ್ಕೋರ್ಸ್, ದೇಶದ್ರೋಹಿಗಳಿಗೆ ದೇಶ ಪ್ರೇಮಿಯನ್ನ ನೋಡಿದ್ರೆ ಇನ್ ಹೇಗಾಗೋಕ್ಕೆ ಸಾಧ್ಯ ಹೇಳಿ? ರಾಹುಲ್ ಗಾಂಧಿ ಮೇ ಸಾವರ್ಕರ್ ನಹಿ ಹೂ ಅಂತ ಭಾರಿ ಸ್ಟೇಟ್ಮೆಂಟ್ ಅನ್ನೋ ಹಾಗೆ ಹೇಳ್ತಾನೆ. मुझे कहते हैं सही बात बोलने के लिए माफी बोलूं, माफी मांगूं। भाइयों और बहनों, मेरा नाम राहुल सावरकर नहीं है, मेरा नाम राहुल गांधी है। मेरा नाम राहुल सावरकर नहीं है, मेरा नाम राहुल गांधी है। मैं सच्चाई के लिए कभी माफी नहीं मांगूंगा, मर जाऊंगा मगर माफी नहीं मांगूंगा, और ना कोई कांग्रेस वाला माफी मांगेगा। ಸಾವರ್ಕರ್ ಹೆಸರು ಹೇಳೋ ಯೋಗ್ಯತೆ ಆದ್ರೂ ಇದ್ಯಾ ಇವರಿಗೆ? ಇನ್ನು ನಮ್ಮ ರಾಜ್ಯದಲ್ಲೂ ಕೂಡ ಸಾವರ್ಕರ್ ಅವರನ್ನ ಅದೇ ತರಹ ದ್ವೇಷಿಸೋ ಸಾಲು ಸಾಲು ಕಾಂಗ್ರೆಸ್ ರಾಜಕಾರಣಿಗಳು ಇದ್ದಾರೆ. ಇತ್ತೀಚೆಗೆ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಸಾವರ್ಕರ್ ಪಾಠವನ್ನ ಕಿತ್ತೆಸೆದಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ರು. ನಿಮ್ಗೆ ನೆನಪಿರಬಹುದು. ಸಾವರ್ಕರ್ ಸೂಲಿಬೆಲೆ ಈ ಮೂರು ಅಧ್ಯಾಯಗಳನ್ನು ತೆಗೆದಿದ್ದೀರಾ? ಹೌದು ತೆಗೆದಿದ್ದೀವಿ. ಆಮೇಲೆ ಸಾವರ್ಕರ್ ಸೂಲಿಬೆಲೆ ಈ ಮೂರು ಅಧ್ಯಾಯಗಳನ್ನು ತೆಗೆದಿದ್ದೀರಾ? ಹೌದು ತೆಗೆದಿದ್ದೀವಿ. ಇನ್ನು ಒಂದು ಶಾಲೆಯೊಂದರಲ್ಲಿ ಸಾವರ್ಕರ್ಗೆ ಜಯಘೋಷ ಕೂಗಿದಕ್ಕೆ ಟೀಚರ್ ಮೇಲೆ ಮಕ್ಕಳ ಮೇಲೆ ಹೇಗೆಲ್ಲ ಮುಗಿಬಿದ್ರು ಅನ್ನೋದು ಕೂಡ ನಿಮ್ಗೆ ನೆನಪಿದೆ ಅಲ್ವಾ? ಈಗ ಇದೇ ಮಧು ಬಂಗಾರಪ್ಪ ಮಾಡಿದ ಹೀನ ಕೆಲಸವೊಂದು ಬಹಿರಂಗ ಆಗಿದೆ. ಈ ಮಧು ಬಂಗಾರಪ್ಪ ಅನ್ನೋ ಅಶಿಕ್ಷಿತ ವ್ಯಕ್ತಿ, ಅಸಂಸ್ಕೃತ ವ್ಯಕ್ತಿ ಈ ರಾಜ್ಯದ ಎಜುಕೇಶನ್ ಮಿನಿಸ್ಟರ್ ಆಗಿರೋದು ಅತಿ ದೊಡ್ಡ ದೌರ್ಭಾಗ್ಯ. ಸಾವರ್ಕರ್ ಅವರ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿದ್ದಕ್ಕೆ ಕಾಲೇಜು ಪ್ರಿನ್ಸಿಪಾಲ್ ಮೇಲೆ ಕ್ರಮ ತಗೊಳ್ಳಿ ಅಂತ ಮಧು ಬಂಗಾರಪ್ಪ ಆದೇಶ ಮಾಡ್ತಾರೆ ಅಂದ್ರೆ ಇವರ ಸಾವರ್ಕರ್ ದ್ವೇಷ ಇನ್ನೆಂಥದ್ದಿರ್ಬೋದು ಹೇಳಿ? ವೀಕ್ಷಕರೇ, ದಿ ಫೈಲ್ ನಡೆಸಿರುವಂತಹ ಪರಿಶೀಲನೆಯಿಂದ ಈ ಭೀಕರ ಸತ್ಯ ಬಹಿರಂಗ ಆಗಿದೆ. ಹೌದು ವೀಕ್ಷಕರೇ, ಅದು ಹಾವೇರಿ ತಾಲೂಕಿನ ಇಜಾರಿ ಲಕ್ಮಾಪುರದಲ್ಲಿ ಇರೋ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್. ಕಳೆದ ಡಿಸೆಂಬರ್ 12ರಂದು ಈ ಕಾಲೇಜಿಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸೆಕ್ರೆಟರಿ ಮತ್ತು ಹಾವೇರಿ ಜಿಲ್ಲಾ ಪಂಚಾಯತ್ನ ಸಿಇಒ ಭೇಟಿ ನೀಡ್ತಾರೆ ಇನ್ಸ್ಪೆಕ್ಷನ್ಗೆ ಅಂತ. ಹಾಗೆ ಹೋದಾಗ ಕಾಲೇಜಿನ ಕಾಮರ್ಸ್ ಸೆಕ್ಷನ್ಗಳಲ್ಲಿ ವಿದ್ಯಾರ್ಥಿನಿಯರ ಸಂಖ್ಯೆ ಕಡಿಮೆ ಇರುತ್ತೆ. ಅಲ್ಲಿರೋ ಗೆಸ್ಟ್ ಲೆಕ್ಚರರ್ ಅಂದ್ರೆ ಅತಿಥಿ ಉಪನ್ಯಾಸಕರನ್ನ ಕೇಳ್ತಾರೆ ಯಾಕೆ ಅಟೆಂಡೆನ್ಸ್ ಕಮ್ಮಿ ಇದೆ ಅಂತ. ಆಗ ನಾಗರಾಜ್ ಬಣಕಾರ್ ಅನ್ನೋ ಅತಿಥಿ ಉಪನ್ಯಾಸಕರು ವಿಷಯ ಏನು ಅಂತ ತಿಳಿಸ್ತಾರೆ. ಸುಮಾರು 95 ವಿದ್ಯಾರ್ಥಿಗಳು ರಾಷ್ಟ್ರಭಕ್ತ ಬಳಗ ಹಾವೇರಿ ಘಟಕ ನಡೆಸ್ತಾ ಇರೋ ಸಾವರ್ಕರ್ ಸ್ಮರಣೆ ಕಾರ್ಯಕ್ರಮಕ್ಕೆ ಸಮೂಹ ಗಾನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದರ ರಿಹರ್ಸಲ್ಗೆ ಅಂತ ಎಲ್ಲರೂ ಹೋಗಿದ್ದಾರೆ ಅನ್ನೋ ಅಂಶವನ್ನ ಗೆಸ್ಟ್ ಲೆಕ್ಚರರ್ ತಿಳಿಸ್ತಾರೆ. ಡಿಸೆಂಬರ್ 17ಕ್ಕೆ ಕಾರ್ಯಕ್ರಮ ಇರುತ್ತೆ. ಈ ಇನ್ಸ್ಪೆಕ್ಷನ್ ನಡೆಯೋದು ಡಿಸೆಂಬರ್ 12ಕ್ಕೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಹಾಗೂ ರಿಹರ್ಸಲ್ಗೆ ಹೋಗೋದಕ್ಕೆ ಆ ಸರ್ಕಾರಿ ಕಾಲೇಜಿನ ಪ್ರಿನ್ಸಿಪಲ್ ಆಗಿರೋ ಕೃಷ್ಣಪ್ಪ ಅವರು ಪರ್ಮಿಷನ್ ಕೊಟ್ಟಿರ್ತಾರೆ. ಗೆಸ್ಟ್ ಲೆಕ್ಚರರ್ ಕೊಟ್ಟಿರೋ ಮಾಹಿತಿ ಆಧರಿಸಿ ಅವತ್ತು ಇನ್ಸ್ಪೆಕ್ಷನ್ಗೆ ಬಂದಿದ್ದ ಶಿಕ್ಷಣ ಇಲಾಖೆಯ ಅಧಿಕಾರಿ ಕೃಷ್ಣಪ್ಪ ಅವರ ವಿರುದ್ಧ ಕಂಪ್ಲೇಂಟ್ ಬರೀತಾರೆ. ಖಾಸಗಿ ಕಾರ್ಯಕ್ರಮವನ್ನ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ, ಖಾಸಗಿ ಕಾರ್ಯಕ್ರಮಕ್ಕೆ ಸರ್ಕಾರಿ ಶಾಲೆಯ ಮಕ್ಕಳನ್ನ ಕಳಿಸಿಕೊಟ್ಟಿದ್ದಾರೆ, ಇದು ಕರ್ತವ್ಯ ಲೋಪ ಅಂತ ರಿಪೋರ್ಟ್ ಬರೆದು ಅದನ್ನ ಜಿಲ್ಲಾ ಪಂಚಾಯತ್ ಸಿಇಒಗೆ ಕಳಿಸ್ತಾರೆ. ವಿದ್ಯಾರ್ಥಿಗಳನ್ನ ಸರ್ಕಾರಿ ಕಾರ್ಯಕ್ರಮ ಮತ್ತು ಶಿಕ್ಷಣ ಇಲಾಖೆಯ ಕಾರ್ಯಕ್ರಮ ಬಿಟ್ಟು ಬೇರೆ ಯಾವುದಕ್ಕೂ ಕಳಿಸೋ ಹಾಗಿಲ್ಲ.
ಸೊ ಪ್ರಿನ್ಸಿಪಲ್ ಕೃಷ್ಣಪ್ಪ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ರಿಪೋರ್ಟ್ ಬರೆಯಲಾಗುತ್ತೆ. ವೀಕ್ಷಕರೇ, ಸರ್ಕಾರದ ಪ್ರಕಾರ ಸಾವರ್ಕರ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಕಾನೂನು ಬಾಹಿರ ಚಟುವಟಿಕೆ. ಸರ್ಕಾರದ ನಿರ್ದೇಶನವನ್ನ ಉಲ್ಲಂಘಿಸಿ ಕಾಲೇಜು ವಿದ್ಯಾರ್ಥಿನಿಯರನ್ನ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಪರ್ಮಿಷನ್ ಯಾಕೆ ಕೊಟ್ರಿ ಅಂತ ಇಲಾಖೆ ಈಗ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ಲೆಟರ್ ಬರೆದಿದ್ದಾರೆ. ಇದು ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಶಿಸ್ತು ಕ್ರಮಕ್ಕೆ ಅರ್ಹ ಅಪರಾಧ ಅಂತೆ. ಈ ವರದಿ ನೀಡೋದ್ರ ಜೊತೆಗೆ ಕೃಷ್ಣಪ್ಪ ಅವರನ್ನ ಪ್ರಿನ್ಸಿಪಾಲ್ ಹುದ್ದೆಯಿಂದ ಸಸ್ಪೆಂಡ್ ಮಾಡಲಾಗುತ್ತೆ. ಜೊತೆಗೆ ಅದೇ ಟೈಮಲ್ಲಿ ಅವರನ್ನ ಚಿತ್ರದುರ್ಗದ ಮೊಳಕಾಲ್ಮೂರು ಕೊಂಡ್ಲಹಳ್ಳಿ ಶಾಲೆಗೆ ಟ್ರಾನ್ಸ್ಫರ್ ಕೂಡ ಮಾಡುತ್ತೆ ಸರ್ಕಾರ. ಆದ್ರೆ ಇವರು ಲೆಕ್ಚರರ್ ಕೂಡ ಆಗಿ ಮುಂದುವರಿಬಾರ್ದು ಅಂತ ಈಗ ಇವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ನಿರ್ದೇಶನ ಬಂದಿದೆಯಂತೆ. ವೀಕ್ಷಕರೇ, ಇದನ್ನ ಹಿಂದೂ ದ್ವೇಷಿ ಸರ್ಕಾರ ಅನ್ಬೇಕು, ಸಾವರ್ಕರ್ ವಿರೋಧಿ ಸರ್ಕಾರ ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಸಾವರ್ಕರ್ ಅವರ ಸ್ಮರಣೆ ಅನ್ನೋದು ದೇಶದ್ರೋಹದ ಚಟುವಟಿಕೆನ. ಅದರಲ್ಲಿ ಭಾಗವಹಿಸಿದ್ರೆ ಸರ್ಕಾರಿ ಕೆಲಸದಿಂದ ಸಸ್ಪೆಂಡ. ಹಾಗಾದ್ರೆ 95 ವಿದ್ಯಾರ್ಥಿಗಳನ್ನು ಕೂಡ ಕಾಲೇಜಿಂದ ಹೊರಗೆ ಹಾಕ್ತಾರ. ಮಧು ಬಂಗಾರಪ್ಪ ಅವರು ಸಾವರ್ಕರ್ ಅವರನ್ನ ಹೇಟ್ ಮಾಡಿ ಯಾರನ್ನ ಮೆಚ್ಚಿಸೋದಕ್ಕೆ ಹೊರಟಿದ್ದಾರೆ? ಕಳೆದ ವಾರವಷ್ಟೇ ಹಿಂದಿ ಭಾಷೆಯಲ್ಲಿ ಸಾವರ್ಕರ್ ಸಿನಿಮಾ ರಿಲೀಸ್ ಆಗಿದೆ. ಮಧು ಬಂಗಾರಪ್ಪ ಅವರಿಗೆ ಓದೋದು ಬರೆಯೋದು ಇವೆಲ್ಲ ಆಸಕ್ತಿ ಇಲ್ಲ ಬಿಡಿ, ಓದೋಕ್ ಬರೋದು ಇಲ್ಲ. ಆದ್ರೆ ಮೊದಲು ಸಿನಿಮಾ ಫೀಲ್ಡಲ್ಲೇ ಇದ್ದವ್ರಲ್ವಾ, ಸೊ ಸಿನಿಮಾ ಖಂಡಿತ ಅರ್ಥ ಆಗುತ್ತೆ. ಒಂದ್ಸಲ ಸಾವರ್ಕರ್ ಸಿನಿಮಾವನ್ನ ನೋಡ್ಕೊಂಡು ಬರ್ಲಿ. ಆ ವ್ಯಕ್ತಿತ್ವ ಎಂಥದ್ದು, ದೇಶಕ್ಕೋಸ್ಕರ ಸಾವರ್ಕರ್ ಅನುಭವಿಸಿರೋ ಶಿಕ್ಷೆ ಎಂಥದ್ದು, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಏನೆಲ್ಲ ಅನುಭವಿಸಿದ್ರು ಅಂತ ಅರ್ಥ ಆಗತ್ತೆ. ಬಹುಶಃ ಆ ಸಿನಿಮಾ ನೋಡ್ಕೊಂಡು ಬಂದ್ರೆ ಸಾವರ್ಕರ್ ಅವರನ್ನ ಇನ್ನೂ ದ್ವೇಷಿಸ್ತಾರೋ ಏನೋ. ಇಂಥ ಅಪ್ರತಿಮ ದೇಶಪ್ರೇಮಿ ನಿಮ್ಗೆ ಹೇಗ್ ತಾನೇ ಇಷ್ಟ ಆಗೋದಕ್ಕೆ ಸಾಧ್ಯ ಹೇಳಿ? ಕಾಂಗ್ರೆಸ್ನ ಒಬ್ಬನೇ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಿಗೂ ಯಾಕೆ ಕಾಲಪಾನಿ ಶಿಕ್ಷೆ ಆಗಿಲ್ಲ ಅನ್ನೋ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟು ಬಿಡಿ ಮಧು ಬಂಗಾರಪ್ಪನವ್ರೆ. ಸರ್ಕಾರಿ ನೌಕರರು ಅಂದ್ರೆ ನಿಮ್ಮ ಅಡಿಯಾಳು ಅನ್ಕೊಂಡಿದ್ದೀರಾ? 5 ವರ್ಷ ಟೆಂಪರರಿ ಸೀಟ್ ನಿಮ್ದು. ಆದ್ರೆ ಪ್ರಿನ್ಸಿಪಲ್ ಕೃಷ್ಣಪ್ಪ ಅವರು ನಿಮ್ಮ ಹಾಗೆ 5 ವರ್ಷದ ಶಿಕ್ಷಕ ಅಲ್ಲ. ಮುಂದಿನ ಪ್ರಜೆಗಳನ್ನ ನಿರ್ಮಾಣ ಮಾಡೋ ಶಿಕ್ಷಕರನ್ನ ಈ ರೀತಿ ನಡೆಸ್ಕೋತೀರಿ ಅಂದ್ರೆ ನೀವು ಎಜುಕೇಶನ್ ಮಿನಿಸ್ಟರ್ ಆಗೋದಕ್ಕೆ ನಾಲಾಯಕ್. ಮಿನಿಸ್ಟರ್ ಸೀಟ್ ಬಿಟ್ಟೋಗಿ ಸುಮ್ಮನೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.